ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಮೊದಲ ವಿಡಿಯೋ ನೀವು ನೋಡ್ತಾ ಇರುವಂಥದ್ದಾದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ಅತಿ ಶೀಘ್ರದಲ್ಲಿ ನಿಮಗೆ ಕಂಡು ಬರುತ್ತೆ. ನಾವು ಇಲ್ಲಿ ವಿಶ್ವಾವಸು ಸಂವತ್ಸರದ ಯುಗಾದಿ ವರ್ಷಫಲವನ್ನು ನೋಡ್ತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ನಾವು ತುಲಾರಾಶಿಯ ವರ್ಷಫಲವನ್ನು ನಾವು ನೋಡೋಣ. ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ಅಭಿನಂದನೆಗಳು. ತುಲಾರಾಶಿಯ ವರ್ಷಫಲ ಹೇಗಿದೆಯಪ್ಪ? ತುಲಾರಾಶಿಯ ವರ್ಷಫಲ ಹೇಗಿದೆ ಅನ್ನೋದು ನಾವು ನೋಡೋದಾದ್ರೆ, ನೀವು ಇಷ್ಟು ದಿನ ಪಂಚಮ ಶನಿಯ ಒಂದು ತೊಂದರೆಯನ್ನು ಅನುಭವಿಸ್ಕೊಂಡು ಬರ್ತಾ ಇದ್ರಿ. ಪಂಚಮ ಶನಿಯ ತೊಂದರೆ ನಿಮಗೆ ಅನೇಕ ತೊಂದರೆಗಳನ್ನು ನೀಡಿ ಕಷ್ಟವನ್ನು ನೋಡಿ ಬಂದಿದ್ದೀರಾ. ಸದ್ಯದ ಮಟ್ಟಿಗೆ ಪಂಚಮ ಶನಿಯ ತೊಂದರೆಯನ್ನು ನಿವಾರಣೆ ಹೊಂದಿದ್ರೂ ಕೂಡ ನಿಮಗೆ ಸುಖ ಸಿಗುವಂತಹದ್ದು ಇಲ್ಲಿ ಕಂಡು ಬರ್ತಾ ಇಲ್ಲ. ಏಕೆಂದರೆ ಹಣಕಾಸು ತೊಂದರೆ ಇರಬಹುದು, ಕೌಟುಂಬಿಕ ಕಲಹ ಇರಬಹುದು, ಶತ್ರುಗಳದ್ದೇ ತೊಂದರೆಗಳು ಹೆಚ್ಚು ನಿಮಗೆ ಇಲ್ಲಿ ಮತ್ತೆ ಕಾಣುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭ ನಿಮಗೆ ಇಲ್ಲಿ ಒದಗಿ ಬಂದಿರುವಂತಹದ್ದು. ಮನೆಯನ್ನು ಗೆದ್ದು ಮಾರು ಗೆಲ್ಲು ಅನ್ನುವಂತಹ ಒಂದು ಗಾದೆ ಮಾತಿನಂತೆ ಮನೆಯ ತೊಂದರೆಗಳು ನಿಮಗೆ ಇಲ್ಲಿ ಎದುರಾಗುವಂತಹದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನ ಜಾಗರೂಕರಾಗಿ ನೀವು ಒಂದು ನಿವಾರಣೆ ಮಾಡಿಕೊಂಡ್ರೆ ಅತ್ಯುತ್ತಮ ಫಲವನ್ನು ನೀಡುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ರೀತಿ ತೊಂದರೆಗಳಿರಲಿ, 9 ಮತ್ತು 10ನೇ ಸ್ಥಾನಕ್ಕೆ ಬರುವಂತಹ ಗುರುವಿನಿಂದ ನಿಮ್ಮ ಎಲ್ಲ ತೊಂದರೆಗಳಿಗೆ ನಿವಾರಣೆ ಸಿಗುವಂಥದ್ದು ನಾವು ಗಮನಿಸಬಹುದು. ಹಾಗೆ ಮಾನಸಿಕ ನೆಮ್ಮದಿಯನ್ನು ಕೂಡ ಕೊಡ್ತಾನೆ. ಇದಲ್ಲದೆ ನಿಮಗೆ ಕೆಲವೊಂದು ಆರೋಗ್ಯ ತೊಂದರೆಗಳು ಕಂಡು ಬರ್ತಾ ಇದೆ. ಆಗಾಗ ಬೆನ್ನು ನೋವು, ಹಾಗೆ ಭುಜದ ನೋವು ಕಂಡು ಬರ್ತಾ ಇದೆ. ಇದಲ್ಲದೆ ಹೊಟ್ಟೆ ನೋವಿಗಾಗಿ ಚಿಕಿತ್ಸೆಯನ್ನ ಒಳಪಡುವಂತಹ ಒಂದು ಸಂದರ್ಭ ಕೂಡ ಒದಗಿ ಬರಬಹುದು. ಈಗಿಂದಲೇ ಸ್ವಲ್ಪ ಎಚ್ಚರಿಕೆಯನ್ನ ನೀವು ವಹಿಸಿಕೊಂಡ್ರೆ ಅತ್ಯುತ್ತಮ ಅಂತ ನಾವು ಹೇಳ್ಬೋದು. ಇನ್ನು ಮೇ 14ರ ನಂತರ ಗುರು ಭಾಗ್ಯಕ್ಕೆ ಬರ್ತಾನೆ, 9ನೇ ಮನೆಗೆ ಬರ್ತಾನೆ. ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲಗಳನ್ನು ಕಾಣುವಂತಹ ಸಂದರ್ಭ ಒದಗಿ ಬರ್ತದೆ. ಗುರುವಿನ ಭಾಗ್ಯಸ್ಥಾನಕ್ಕೆ ಬರುವಂತಹದ್ದರಿಂದ ನಿಮಗೆ ಒಂದು ಮಾನಸಿಕ ನೆಮ್ಮದಿ ಸಿಗುವಂಥದ್ದು, ಇನ್ನು ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಬಡ್ತಿ ಸಿಗುವಂಥದ್ದು ನಾವಿಲ್ಲಿ ಕಂಡು ಬರ್ತದೆ. ಔಷಧ, ರಾಸಾಯನಿಕ ಹಾಗೆ ವಸ್ತುಗಳ ವ್ಯವಹಾರ, ಬೆಂಕಿ ಕಡ್ಡಿ, ಜೊತೆಗೆ ತೋಟ, ಹಣ್ಣುಗಳ ಬೆಳೆಯನ್ನು ಬೆಳೀತಾ ಇರುವಂತಹವರು, ಇವರೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಫಲ ನೀಡುವಂತಹ ವರ್ಷ ಅಂತ ನಾವಿಲ್ಲಿ ಹೇಳ್ಬೋದು. ಇದಲ್ಲದೆ ಹೋಟೆಲ್ ಉದ್ಯಮಿಗಳು, ಇವರಿಗೂ ಕೂಡ ಅತ್ಯುತ್ತಮ ಫಲ ನೀಡುವಂಥದ್ದು. ಇನ್ನು ಕಲಾಕ್ಷೇತ್ರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರುವಂತಹವರಿಗೆ ಅತ್ಯುತ್ತಮ ಸ್ಥಾನಮಾನಗಳನ್ನು ನೀಡುವಂತಹ ಒಂದು ಸಂದರ್ಭ ನಿಮಗೆ ಇಲ್ಲಿ ಒದಗಿ ಬರ್ತದೆ. ಜೊತೆಗೆ ಮೇ 15ರಿಂದ ರಾಹು ನಿಮ್ಮ ಪಂಚಮ ಸ್ಥಾನಕ್ಕೆ 5ನೇ ಮನೆಗೆ ಬರುವಂತಹದ್ದರಿಂದ ಮನಸ್ಸು ಚಂಚಲಗೊಳ್ಳುವಂತಹ ಒಂದು ಸಂದರ್ಭ ನಿಮಗಿಲ್ಲಿ ಎದುರಾಗ್ತದೆ. ಆದಷ್ಟು ಮನಸ್ಸು ಚಂಚಲಗೊಂಡು ಓದಿನ ಕಡೆ ಇರುವಂತಹದ್ದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎದುರಾಗ್ತಾ ಇರುವಂತವ್ರು ಇದ್ರೆ ಅವರಿಗೆ ತೊಂದರೆ ಉಂಟಾಗುವಂತ ಒಂದು ಸಂದರ್ಭ ಇಲ್ಲಿ ಒದಗಿ ಬರ್ತದೆ. ಎಚ್ಚರಿಕೆಯಿಂದ ಇರಿ. ಆದಷ್ಟು ಮನಸ್ಸು ಚಂಚಲಗೊಳ್ಳದೇ ಇರೋ ಹಾಗೆ ನಿಮ್ಮ ಮನಸ್ಸನ್ನು ನೀವು ಹಿಡಿತಕ್ಕೆ ತಗೊಳ್ಳುವಂತಹದ್ದು ಅತ್ಯುತ್ತಮ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೆ ನಿಮಗೆ ಒಂದು ಒಳ್ಳೆಯ ದಿನಮಾನಗಳನ್ನು ಕಾಣಲಿಕ್ಕೆ ಇಲ್ಲಿ ಕಂಡು ಬರ್ತಾ ಇದೆ. ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಹಾಗೆ ಉದ್ಯೋಗಸ್ಥರಿಗೆ, ಅನೇಕ ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಹಾಗೆ ವೇತನ ಹೆಚ್ಚಳವನ್ನು ನಾವಿಲ್ಲಿ ಕಾಣ್ಬೋದು. ಇದಲ್ಲದೆ ಡಿಸೆಂಬರ್ನಿಂದ ವರ್ಷಾಂತ್ಯದವರೆಗೂ ನಿಮಗೆ ಅನೇಕ ಮಿತ್ರರಿಂದ ಸಹಾಯವಾಗುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗುವಂತಹದ್ದು ಹಾಗೆ ಮಾನಸಿಕ ಕ್ಲೇಶಗಳು ಕಂಡು ಬರುವಂತಹದ್ದನ್ನು ನಾವಿಲ್ಲಿ ಕೂಡ ಗಮನಿಸಬಹುದಾದಂಥ ಅಂಶಗಳಾಗಿರ್ತದೆ. ಇನ್ನು ಕೇತು ಒಳ್ಳೆಯ ಸ್ಥಾನದಲ್ಲಿರುವಂತಹದ್ದರಿಂದ ನಿಮಗೆ ಅತ್ಯುತ್ತಮ ಫಲಗಳನ್ನು ಕೂಡ ನೀಡುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದಾದ ಅಂಶ ಆಗಿರ್ತದೆ. ಈ ಒಂದು ವರ್ಷದಲ್ಲಿ ನಾವು ನೋಡೋದಾದ್ರೆ ನಿಮಗೆ ಶುಭ ಫಲಗಳೇ ಹೆಚ್ಚು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದಾದಂಥ ಅಂಶ ಆಗಿರ್ತದೆ. ಆದಷ್ಟು ಶಿವನ ಪಠಣೆ ಶಿವ ಕವಚ ಅಥವಾ ಶಿವನ ಆರಾಧನೆ ಮಾಡುವ ಮೂಲಕ ನೀವು ಇನ್ನೂ ಅತ್ಯುತ್ತಮ ಫಲಗಳನ್ನು ಪಡಿಬಹುದು ಅಂತ ಹೇಳ್ತಾ, ವಿಶ್ವಾವಸು ಸಂವತ್ಸರ ನಿಮಗೆ ಅತ್ಯುತ್ತಮ ಫಲಗಳನ್ನು ನೀಡಲಿ. ನಿಮ್ಮ ಕುಟುಂಬಸ್ಥರಿರ್ಬೋದು, ನಿಮ್ಮ ಗೆಳೆಯರಿರ್ಬೋದು, ಇವರಿಗೆ ಒಂದು ಸಹಾಯ ಮಾಡಬೇಕು ಅಥವಾ ಅವರು ಕೂಡ ವರ್ಷಫಲವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದ್ದರೆ ನಮ್ಮ ಚಾನಲನ್ನು ಶೇರ್ ಮಾಡಿ. ಅದರ ಮೂಲಕ ಅವರು ಕೂಡ ನಮ್ಮ ವಿಡಿಯೋವನ್ನು ನೋಡ್ತಾರೆ, ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ತಿಳ್ಕೊಳ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.